ಮಾರಕ್ಕೆ ಮಾಡಿಸ್ತಾರೆ ವರ್ಷ. ಅದಕ್ಕೆ ನಾನೇ ಪೋರ್ಟಲ್ ಸರ್ಕಲಲ್ಲಿ ನಮ್ಮ CM ಸಾಹೇಬರಾಗಲಿ, ಡೆಪ್ಟಿ CM ಆಗಲಿ, ನಮ್ಮ DK ಶಿವಕುಮಾರ್ ಸಾಹೇಬ್ರು ಎಲ್ಲ ಇದೇ ರೋಡ್ ಬರೋದು. ಯಾವ ಮಿನಿಸ್ಟ್ರು ಬಂದರೆ ಇದೇ ರೋಡ್ ಬರೋದು. ಅದಕ್ಕೋಸ್ಕರ ನಾವು ಕೇಳಿದೆ ನಾನೇ, ಇಲ್ಲ ಅದು ಜಡ್ ಮಾರಕ್ಕೆ ಅವ್ರು ಮಾಡಿಸ್ಬೇಕಾಗಿರೋದು ಒಂದು ಫೋನ್ ಮಾಡಿ ಸರ್ ಅಂತ. ನಾನೇ ಫೋನ್ ಮಾಡಿದ ತಕ್ಷಣ ಇವ್ರು ಕೆಲಸ ಮಾಡೋರೆ. ಮಳೆ ಬೀಳ್ತು ಅಂತ ಹೇಳ್ಬಿಟ್ಟು ಅವರು ಮಾಡಿಸಿಲ್ಲ. ಮಳೆ ಈ ಥರ ಸಮಸ್ಯೆ ಇದೆ, ಅದಕ್ಕೆ ಕೆಲಸದವ್ರು ಮಾಡ್ತಾಯಿಲ್ಲ ಅಂತ ಹೇಳಿದ್ರು. ಇವತ್ತು ಹೇಳಿದ ತಕ್ಷಣ ನನ್ನ ರಾತ್ರಿ ಇವತ್ತು ಮಳೆ ಕಡಿಮೆ ಇದೆ, ಮಾಡಿಸ್ತಾವ್ರೆ ಕೆಲಸ. ಇನ್ನೂ ಬೇಕಾಷ್ಟು ಡೆವಲಪ್ಮೆಂಟ್ ಮಾಡಬೇಕಿದೆ, ಮಾಡ್ತೀವಿ. ಮೈಸೂರನ್ನ ದ್ವೀಪ ಅಂತ ಹೇಳಿದ್ರೆ ಅರಮನೆ ಇಲ್ಲ, ಪೂರ್ತಿ ಮೈಸೂರು ಅರಮನೆ ಆಗಬೇಕು, ಆ ಥರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಾನು ಮೀಟಿಂಗಲ್ಲಿ ಎಲ್ಲ ಮಾತಾಡಿದ್ದೀನಿ ಅವ್ರಿಗೆ, ಅಫಿಷಿಯಲ್ಸ್ಗೆ. ಅವರೆಲ್ಲ ಒಪ್ಕೊಂಡವ್ರೆ. ಪಾಪ ಅವರು 24 hours ಕೆಲಸ ಮಾಡೋರೆ. ನಾವು ಜಾಸ್ತಿ ಅವ್ರಿಗೆ ಹೇಳೋಕ್ಕಾಗಲ್ಲ, ಮಾಡೋರೆ ಕೆಲಸ. ನಾವೆಷ್ಟು ಯೋಚನೆ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋರೆ. ಅದಕ್ಕೋಸ್ಕರ ಅವ್ರಿಗೆ ಜೊತೆಯಲ್ಲಿ ತಗೊಂಡು ಒಳ್ಳೆ ಮೈಸೂರಲ್ಲಿ ಪ್ರತಿಯೊಂದು ಇಂಡಿಯಾದ ಜನ ಮೈಸೂರು ಅಂತ ಹೇಳಿದ್ರೆ ಬಂದು ನೋಡೋಕ್ಕೆ ತುಂಬ ಖುಷಿ ಇರ್ತಾರೆ. ಅದಕ್ಕೋಸ್ಕರ ಅದೇ ಥರ ಮಾಡಿ ಎಲ್ಲ ಕಡೆ ಮಾತಾಡಿದೆ. ಮಹಾರಾಷ್ಟ್ರ, ಗುಜರಾತ್ ಅಲ್ಲಿ ಎಲ್ಲ ಏನಾದ್ರೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಒಳ್ಳೆ ಲೈಟ್ ಹಾಕಿರ್ತಾರೆ, ಹೋಗಿ ನೋಡಬೇಕು ಅಂತ ಟೂರಿಸ್ಟರು ಎಲ್ಲ ಖುಷಿ ಇರ್ತಾರೆ. ಅದೇ ಲೆಕ್ಕದಲ್ಲಿ ಆ ಥರ ಮಾಡಿ ಅಂತ ಹೇಳಿದ್ದೀವಿ. ಅವ್ರು ಒಪ್ಕೊಂಡವ್ರೆ. ಎಲ್ಲೆಲ್ಲೂ ಬ್ಯಾಲೆನ್ಸ್ ಇದೆ ಅದೆಲ್ಲ ಇವತ್ತಿಂದ ಕೆಲಸ ಶುರು ಮಾಡಿಸ್ತೀವಿ. ದೇವರಿದ್ದಾನೆ, ಒಳ್ಳೆ ವಾತಾವರಣ ಆಗುತ್ತೆ ಮೈಸೂರಿಗೆ, ಒಂದು ಒಳ್ಳೆ ಹೆಸರು ಆಗುತ್ತೆ ಸರ್. ಈ ಫೌಂಟೇನ್ ವೃತ್ತ ಇತಿಹಾಸ ಪ್ರಸಿದ್ಧವಾದ ವೃತ್ತ ಏನು ಪಾಳು ಬಿದ್ದಿತ್ತು, ಜಡ್ ಮಾರ್ಕ್ ಅವ್ರು ಬಂದು ಅಭಿವೃದ್ಧಿ ಮಾಡಿ ಈಗ ಏನು ವೀಕ್ಷಣೆ ಸ್ಥಳ ಮಾಡಿದ್ದಾರೆ. ಜಡ್ ಮಾರ್ಕ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಫಸ್ಟು. ಯಾಕಂದರೆ ಹೋದ ವರ್ಷ ಎಲ್ಲ ಪಾಪ ಅವರು ಇಲ್ಲಿ ಜಾಸ್ತಿ ಗಮನ ಕೊಟ್ಟು ಇದೆಲ್ಲ ಕೆಳಗಡೆ ಇತ್ತು. ಇವತ್ತು ಪೋರ್ಟಲ್ ಸರ್ಕಲ್ ಸ್ವಲ್ಪ ಮೇಲೆ ಆಗಿದೆ ಅಂತ ಹೇಳಿದ್ರೆ ಅವರಿಂದಾನೆ ಅವರು ಒಳ್ಳೆ ಕೆಲಸ ಮಾಡೋರೆ. ಇದೇ ಥರ ನಮಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಬೇಕಾದರೆ ಎಷ್ಟು ಸರ್ಕಲ್ ತಗೋತಾರ ತಗೊಳ್ಳಿ, ಮುಂದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡೋದ ನಮಗೆ ಖುಷಿ ಆಗುತ್ತೆ. ದುಬೇರೆಲ್ಲ ಹೇಳಿದ್ದಾರೆ, ಎಲ್ಲಿ ಏನೇ ಸಹಾಯ ಬೇಕಿದ್ರು ನಮ್ಮ ಸಂಪರ್ಕಕ್ಕೆ ಅಂತ ದುಬೇರವ್ರು ಕೂಡ ಹೇಳಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿ ಇನ್ನೂ ಹೆಚ್ಚು ಹೇಳ್ತಾ ಇದ್ದೀನಿ ನಾನು. ಇನ್ನೂ ನಗರ ಪಾಲಿಕೆದ ಆಗಲಿ, ನಮ್ಮ ತಂದೆ ಸೆಂಟ್ರಲ್ ಸಾಹೇಬ್ರಲ್ಲಿ ಏನು ಬೇಕು ಹೇಳಿಸ್ಬಿಟ್ಟು ಇನ್ನೂ ಡೆವಲಪ್ಮೆಂಟ್ ಮಾಡಲಿ. ಅವ್ರ ಹೆಸರು ಆಗಲಿ ಜಡ್ ಮಾರಕ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ನಮಗೂ ಮೈಸೂರು ಡೆವಲಪ್ಮೆಂಟ್ ಆಗುತ್ತೆ. ಒಳ್ಳೆಯದು, ಖುಷಿ. ಅವ್ರಿಗೆ ನಾವು ಧನ್ಯವಾದ ಇಡ್ತೀವಿ. ಅದನ್ನ ಬಗ್ಗೆ ತುಂಬ ಧನ್ಯವಾದ ಅವ್ರಿಗೆ. ಯಾಕಂತ ಹೇಳಿದ್ರೆ ಕೆಲಸ ಮಾಡೋರಿಗೆ ಯಾವತ್ತೂ ನಾವು ಅವ್ರ ಜೊತೆಲಿದ್ದೀವಿ. ಯಾವುದೇ ಆಸೆ ಕೆಲಸ ಮಾಡ್ತಾರೆ, ಅದೇ ಯಾವುದೇ ಆಸೆ ಇಲ್ಲ ಅವ್ರಿಗೆ. ಅವರು ಹೋಟ್ಲಿದೆ, ಆ ಹೆಸರುದಲ್ಲಿ ಅವ್ರಿಗೆ ಬರಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಖುಷಿ. ಜಡ್ ಮಾರಕ್ ಅಂತ ಹೇಳಿದ್ರೆ ಮೈಸೂರಲ್ಲಿ ಗೊತ್ತಾಗಿದೆ ಜಡ್ ಮಾರಕ್ ಯಾರು, ಸುಬೇರ್ ಬೈ ಅಂತ ಹೇಳ್ಬಿಟ್ಟು ಒಂದು ಇತಿಹಾಸ ಆಗ್ತಾ ಇದೆ ಅವ್ರಿಗೆ. ಒಳ್ಳೆಯದೇ, ಮುಂದಕ್ಕೆ ಇನ್ನೂ ಹೆಸರು ಆಗಲಿ, ಇನ್ನೂ ಮಾಡಲಿ, ಖುಷಿ. ನೀವು ಕೂಡ ಕಾಂಗ್ರೆಸ್ನಲ್ಲಿ ಏನಾದ್ರು ಬಂದಿದ್ದೀರಾ? ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಕಾಂಗ್ರೆಸ್ ಏನಾದ್ರು ಪಾಪ ಅವರು ರಾಜಕೀಯದಲ್ಲಿ ಏನೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಸುಮ್ಮನೆ ತಪ್ಪಾಗುತ್ತೆ, ನಾವು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅದು ನಮ್ಮ ದೊಡ್ಡ ಲೀಡರ್ಸ್ ಇದ್ದಾರೆ, ನಮ್ಮ ತಂದೆ ಸೆಟ್ ಸಾಹೇಬ್ರು ಇದ್ದಾರೆ, ಅವ್ರ ಬಗ್ಗೆ ಅದೆಲ್ಲ ಅವ್ರ ಫ್ರೆಂಡು ಇದ್ದಾರೆ. ಅವರು ಅಲ್ಲ ಏನಿದ್ರು ರಾಜಕೀಯ ಬಗ್ಗೆ ಅಲ್ಲಿ ಮಾತಾಡಬೇಕು, ಇಲ್ಲಿ ರಾಜಕೀಯ ವಿಷಯ ಇಲ್ಲ. ಏನೋ ಡೆವಲಪ್ಮೆಂಟ್ ಮಾಡ್ತಾವ್ರೆ ಮೈಸೂರಿಗೆ, ಅದಕ್ಕೆ ಖುಷಿಯಾಗಿ ನಾವು ಬಂದಿದ್ದೀವಿ. ಮಾಡ್ತಾವ್ರೆ, ನಮ್ಗೆ ಕರೆಸಿದ್ರು, ನಾವೆಲ್ಲ ನೋಡ್ತಾ ಇದ್ದೀವಿ. ದಸರಾ ಟೈಮಲ್ಲಿ NR ಕ್ಷೇತ್ರದಲ್ಲಿ ಅಷ್ಟು ದೀಪಾಲಂಕಾರ ನಡೀತಾ ಇರಲಿಲ್ಲ. ಈ ಬಾರಿ ಸಾಕಷ್ಟು ಎಲ್ಲ ಏರಿಯಾಗಳಲ್ಲಿ ದೀಪಾಲಂಕಾರ ನಡೀತಿದೆ. ಎಲ್ಲ ನೋಡಿ, ನಮ್ಮ ಸಾಹೇಬರು ತಂದೆ ಸೆಟ್ ಅವರು ಇದ್ದಾರಲ್ಲ, ಅವ್ರು 6 ಜನ ಬ್ಲ್ಯಾಕ್ ಪರ್ಸೆಂಟ್ಗೆ ಎಲ್ಲ ಕಡೆ ಚೇರ್ಮನ್ ಮಾಡಿ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಎಲ್ಲ ದಸರಾದಲ್ಲಿ ನಮ್ಮ 6 ಬ್ಲ್ಯಾಕ್ ಪರ್ಸೆಂಟ್ ಇರಬೇಕು, ಅವ್ರಿಗೆ ಚೇರ್ಮನ್ಗಳು ಕೊಡಿ ಅಂತ ಹೇಳಿದರು. ಅದರಲ್ಲಿ ಅಸಿಸ್ಟೆಂಟ್ ಬ್ಲ್ಯಾಕಿಂದ ನನಗೆ ಒಬ್ಬನಿಗೆ ಆಗಿದೆ ಮುಸ್ಲಿಮ್ಸಲ್ಲಿ, ಮತ್ತು ಬೇರೆ ಬ್ಲ್ಯಾಕ್ ಪರ್ಸೆಂಟ್ಗೂ ಆಗಿಲ್ಲ. ಅವರೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ, ಬೇಡ ದಸರಾದಲ್ಲಿ ಅಂತ ಹೇಳ್ಬಿಟ್ಟು ಯಾರೂ ತಗೊಂಡಿಲ್ಲ. ಆ ವಿಷಯದಲ್ಲಿ ತಂಬಿ ಸೆಟ್ ಅವರು ಮತ್ತು SC ಮಾದೇವಪ್ಪ ಅವರು, ಮೂರ್ತಿ ಅಣ್ಣ, ನಮ್ಮ CM ಸಾಹೇಬರು, ನಮ್ಮ ಅಧ್ಯಕ್ಷರು DK ಸಾಹೇಬರು ಎಲ್ಲ ಹೇಳ್ಬಿಟ್ಟು ಬ್ಲ್ಯಾಕ್ ಪರ್ಸೆಂಟ್ ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮಾಡ್ಸೋರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮೈಸೂರು ಒಳ್ಳೆ ದಸರಾ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾವು ಕೇಳ್ತೀವಿ. ಆ ಚಾಮುಂಡಿಯಮ್ಮ ಹತ್ರ ಆಶೀರ್ವಾದ ತಗೋತೀವಿ. ಒಳ್ಳೇದಾಗಲಿ, ಎಲ್ಲರಿಗೂ ಬಂದು ನೋಡ್ಕೊಳ್ಳೋರಿಗೆ ಒಳ್ಳೇದಾಗಲಿ. ಇನ್ನೊಂದು ಮಾಹಿತಿ ಕೊಡ್ತೀನಿ, ನಿಮ್ಮ ಮೀಡಿಯಾ ಮುಖಂಡ ಯಾರೂ ಮಳೆ ಟೈಮಲ್ಲಿ ಕಂಬ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ. ಬಂದರೆ ಫೋಟೋ ತೊಗೊಳಕ್ಕೆ ಕಂಬ ಮುಟ್ತೀರಾ, ಕರೆಂಟ್ ಇರ್ತದೆ, ದಯವಿಟ್ಟು ಮುಟ್ಟಿ ಆ ಥರ ಆಗಲ್ಲ. ಆದ್ರೂ ಮುಟ್ಟಬೇಡಿ, ಆರಾಮಾಗಿ ದೂರದ ನಿಂತ್ಕೊಂಡು ಫೋಟೋ ತೊಗೊಳ್ಳಿ, ಆರಾಮಾಗಿ ನೋಡಿ. ಮಕ್ಕಳಿಗೆಲ್ಲ ಕಂಬ ಹತ್ರ ಕಳಿಸ್ಬೇಡಿ, ಕರೆಂಟ್ ಇರ್ತದೆ. ನಿಮಗೆಲ್ಲ ಇದು ಮಾಹಿತಿ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ನಾಳೆ ಮಳೆ ಬಂದರೆ ಮಕ್ಳಿಗೆ ಗೊತ್ತಾಗಲ್ಲ, ಕಂಬ ಮುಟ್ಟಕ್ಕೆ ಹೋಗ್ತಾರೆ. ಅದರಲ್ಲಿ ಕರೆಂಟ್ ಇದ್ದರೆ ಸಮಸ್ಯೆ ಆಗುತ್ತೆ. ನಿಮ್ಮ ಪ್ರಾಣ ಮುಖ್ಯ ನಮಗೆ. ಅದಕ್ಕೋಸ್ಕರ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡು ಫೋಟೋ ತೊಗೋಬೇಕು, ದೂರದಿಂದ ತೊಗೊಳ್ಳಿ. ನಿಮಗೆ ನಿಮ್ಮ ಆರೋಗ್ಯ ಮುಂಚೆ, ನಿಮ್ಮ ಆರೋಗ್ಯ ಬಗ್ಗೆ ಯೋಚನೆ ಮಾಡಿ. ನೀವು ಉಳಿದ್ರೆ, ಒಂದು ಪ್ರಾಣ ಉಳಿದ್ರೆ ಅದು ಒಳ್ಳೆಯದು. ಕಳೆದ ವರ್ಷದಿಂದ ಏನು ದಸರಾದಲ್ಲಿ ತಮ್ಮ ಜಡ್ ಮಾರ್ಕ್ಗೆ ಸಾಕಷ್ಟು ಹೆಸರು ಮಾಡ್ತಿದ್ದಾರೆ. ಕೆಲವು ಭಾಗಗಳಲ್ಲಿ ಇಲ್ಲದೆ ಕಡೆ ಎಲ್ಲ ದೀಪಾಲಂಕಾರ ನಡೆಸ್ತಿದ್ದಾರೆ, ಹೇಳಿ ಸರ್. ಫಸ್ಟ್ ಆಫ್ ಆಲ್ ಜಡ್ ಮಾರ್ಕ್ ಅಲ್ಲ, ಇದು ನಮ್ಮ ಮೈಸೂರು ದಸರಾ ಉತ್ಸವಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇರೋದು ನಮ್ಮ MLA ತಂಬಿ ಸೆಟ್ ಇದರಲ್ಲಿ. ಆಮೇಲೆ ಜಡ್ ಮಾರ್ಕ್, ಆಮೇಲೆ ಕೆಲಸ ಮಾಡೋದು ಅದೆಲ್ಲ ಅವರೆಲ್ಲ ಸಹಕಾರ ಇರುವಾಗ ನಾವು ಬಂದು ಮುಂದೆ ಎಲ್ಲೆಲ್ಲಿ ನಮ್ಮಿಂದ ಏನು ಒಳ್ಳೇದಾಯ್ತದೆ,
ಜನರಿಗೆ ಬರೋ ಟೂರಿಗೆ ಏನು ಚೆನ್ನಾಗಾಯ್ತದೆ. ಅದಕ್ಕೋಸ್ಕರ ನಾವು ಇವ್ರ ಜೊತೆ ಸೇರ್ಕೊಂಡು ಈಗ ಬರೋರು ನಮ್ಮ ನೆಂಟ್ರೆ ಯಾರು ಬಂದರೂ ನಮ್ಮ ನೆಂಟರು ಮೈಸೂರಿಗೆ ಅವ್ರಿಗೂ ನಾವು ಒಳ್ಳೇದು ನೋಡ್ಕೊಳ್ಳೋವ ಅಂತ ಒಂದು ಆಸೆ ಐತೆ. ಅದ್ರ ಪ್ರಕಾರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಸಹಕಾರನೂ ಬೇಕು. ಮೈಸೂರು ಲೋಕಲ್ ಬರೋರು ಎಲ್ಲರೂ ಕೋಆಪ್ರೇಟ್ ಮಾಡಿದ್ರೆ ಇದು ಇವೆಂಟ್ ಆದ ಬೆಸ್ಟ್ ಇವೆಂಟ್ ಆಗಿದೆ. ಸರ್, ಕೆಲವರು ಕೆಲಸ ಮಾಡೋಕ್ಕಿಂತ ಪಬ್ಲಿಸಿಟಿ ಜಾಸ್ತಿ ಕೊಡ್ತಾರೆ. ನೀವು ಪಬ್ಲಿಸಿಟಿಯಿಂದಲೇ ಕೆಲಸ ಮಾಡಿ. ಇಲ್ಲ, ನಾನು ಹೇಳ್ದಲ್ಲ, ನನಗೆ ಪಬ್ಲಿಸಿಟಿ ಅಂತಲ್ಲ, ನಮ್ಮ ದೊಡ್ಡವ್ರು ಹೇಳಿದ್ರಲ್ಲ, ಏನೋ ಒಂದು ಮೈಸೂರಿಗೆ ನಾವು ಹುಟ್ಟಿ ಬೆಳೆದಿರೋ ಜಾಗ. ನಮಗೆ ಮೈಸೂರಿಗೆ ಮರ್ಯಾದೆ ಸಿಕ್ಕರೆ ನಮಗೆ ಮರ್ಯಾದೆ ಸಿಗ್ತದೆ. ಬಂದು ನಮ್ಮ ಮೈಸೂರಿಗೆ ಯಾರು ಹೇಳಿದ್ರೆ ನಮಗೂ ಬೇಜಾರಾಯ್ತದೆ. ಅದಕ್ಕೆ ಬೇಡಪ್ಪ, ಒಳ್ಳೇದು ಏನೇನೈತದೆ ಮಾಡೋವ ಅಂತ ಮಾಡ್ತೀವಿ. ಸಾಕಷ್ಟು ಸಮಾಜ ಸೇವೆ ರಾಜಕೀಯ ಅಧಿಕಾರ ಸಿಕ್ಕರೂ ಕೆಲಸ ಇಲ್ಲ ಮಾಡಬಾರ್ದು. ಅದಕ್ಕೆ ಇದ್ದಾರೆ ಜನ ನಮ್ಮ ಹತ್ರ ಫ್ರೆಂಡ್ಶಿಪ್ಪಲ್ಲಿ ಎಲ್ಲರೂ ಇದ್ದಾರೆ. ಯಾವ ರಾಜಕೀಯ ಅವ್ರು ಹೇಳಿದ್ರು ನಮ್ಮ ಕೆಲಸ ಮಾಡ್ಬಾರ್ದು. ನಮಗೆ ಅದು ಆಸೆ ಇಲ್ಲ. ನಾವು ಕೆಲಸ ಮಾಡೋರು, ನಾವು ಬಿಸ್ನೆಸ್ ಅವರು, ನಮಗೆ ರಾಜಕೀಯದ ಏನೂ ಇಲ್ಲ. ಉಪ ಸಮಿತಿಗೆ ಸದಸ್ಯರಾಗಿ ಮಾಡಿದರೆ ಏನು ಅನಿಸಿದೆ ಸರ್? ಫಸ್ಟ್ ಆಫ್ ಆಲ್ ನಮಗೆ ಸರ್ವಿಸ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನನಗೆ ಸಮಿತಿಯಲ್ಲಿ ಎಲ್ಲ ಟೈಮಲ್ಲಿ ಆಗ್ತಾರೆ. ನಮ್ಮ ಡೆನ್ಮಾರ್ಕ್ ಕಡೆಯಿಂದ ಸಪೋರ್ಟ್ ಆಗಿ ನೋಡಿ, ಈ ಕೋಟೆ ಸ್ವಲ್ಪ ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ನಮ್ಮ ಇನ್ಸ್ಪೆಕ್ಷನ್ ನಮ್ಮ ಅಧ್ಯಕ್ಷರು ಆದ ಸೈಯದ್ ಇಕ್ಬಾಲ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿ ಇದು ಮಾಡ್ತಾಯಿದ್ರು. ಡೆನ್ಮಾರ್ಕ್ ಬಂದು ತೋರಿಸಿದ್ರು. ಈ ಮೈಸೂರಲ್ಲಿ ಎಂಟ್ರಿ ಆಗೋದು ಬೆಂಗಳೂರಿಂದ ಇರಲಿ ಯಾರಾದ್ರೂ ಬಂದು ಇದೇ ಮೇನ್ ಕೆಲಸ ನೋಡಿ ಏನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ನಾವು ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಎಷ್ಟು ನಾವು ಇದು ಮಾಡ್ಕೊಂಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಬನ್ನಿ ನಾವೆಲ್ಲ ಕೈ ಜೋಡಿಸಿ ಈ ನಮ್ಮ ನಾಡು ಹಬ್ಬವನ್ನು ಎಲ್ಲ ಸೇರಿ ಆಚರಿಸುವ. ಮತ್ತು ಎಲ್ಲರಿಗೂ ಯಾರು ಟೂರಿಗೆ ಬಂದು ತೊಂದರೆ ಆಗಬಾರ್ದು. ಎಲ್ಲರೂ ಬಂದು ಖುಷಿಯಾಗಿ ನಮ್ಮ ಮೈಸೂರಿಗೆ ಬಂದು ಹೋಗಲಿ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.